ನೋಡಿ, ಇದು ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಹೋಬಳಿಯ ಚಿರುಡೋಣಿ ಗ್ರಾಮದಲ್ಲಿ ಹಾದು ಹೋಗಿರ್ತಕ್ಕಂಥ ಜಿಲ್ಲಾ ಮುಖ್ಯ ರಸ್ತೆಯ ದುಸ್ಥಿತಿಯಾಗಿದೆ. ಇದುವರೆಗೂ ಅಂದರೆ ಸುಮಾರು ಈ ಗುಂಡಿ ಬಿದ್ದು ಸುಮಾರು ವರ್ಷನೇ ಆಗ್ತಾ ಬಂದಿದೆ. ಆದರೂ ಕೂಡ ಈವರೆಗೆ ಎಷ್ಟೋ ಸಾರಿ ಪ್ರಕಟ ಆಗಿದ್ದರೂ ಕೂಡ ಯಾವುದೇ ಜನಪ್ರತಿನಿಧಿಗಳಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಇದರ ಕಡೆ ಗಮನನೇ ಹರಿಸಿಲ್ಲ. ಪ್ರತಿ ದಿವಸ ಈ ರಸ್ತೆ ದಾವಣಗೆರೆ ಪಟ್ಟಣಕ್ಕೆ ಹೋಗಲು ತೀರಾ ಸಮೀಪದ ರಸ್ತೆಯಾಗಿದೆ. ಇದು ಬಸವಪಟ್ಟಣ ಹೋಬಳಿಯ ದಾಗಿನಕಟ್ಟೆ ಆಗಿರ್ಬೋದು, ಯಲೋದಳ್ಳಿ ಆಗಿರ್ಬೋದು, ನಿಲೋಗಲ್ಲ ಆಗಿರ್ಬೋದು, ಬಸವಪಟ್ಟಣ ಒಳಗೊಂಡಂತೆ ಬಸವಪಟ್ಟಣ ಆಚೆಗಿನ ಗ್ರಾಮಗಳಾಗಿರ್ತಕ್ಕಂಥ ದಾಗಿನಕಟ್ಟೆ, ಯಲೋದಳ್ಳಿ ಈ ರೀತಿಯಾಗಿ ಅದೇ ತೆರನಾಗಿ ಬಸವಪಟ್ಟಣ ಪಕ್ಕದ ಅರಸಾಗರ, ಕೋಟೆಳ ಅಲ್ಲಿನ ಇರ್ತಕ್ಕಂಥ ಜನಗಳು ಕೂಡ ಈ ರಸ್ತೆಯನ್ನು ಅವಲಂಬಿಸಿ ಈ ರಸ್ತೆಯ ಮಾರ್ಗವಾಗಿಯೇ ದಾವಣಗೆರೆ ನಗರಕ್ಕೆ ಅಥವಾ ಚನ್ನಗಿರಿ ಪಟ್ಟಣಕ್ಕೆ ತೆರಳುವಂಥದ್ದು. ನೋಡಿ, ಈಗ ಶಾಲೆಯ ಬಸ್ ಬರ್ತಾ ಇದೆ. ಪ್ರತಿನಿತ್ಯ ಸುಮಾರು 20 ಶಾಲೆಗಳ ಬಸ್ಗಳು ಈ ರಸ್ತೆಯಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾವೆ. ನೋಡಿ, ಬಸ್ಸು ಒಂದರ ಹಿಂದೆ ಒಂದು ಬಸ್ ಬರ್ತಾ ಇದೆ. ಪ್ರತಿ ವಾಹನ ಚಾಲಕರು ತಮ್ಮ ಜೀವವನ್ನು ಕೈಲಿ ಹಿಡ್ಕೊಂಡೇ ಇಡೀ ಶಾಪವನ್ನು ಜನಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಇಡೀ ಶಾಪವನ್ನು ಹಾಕಂತಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇದು ಚಿರುಡೋಣಿ ಕ್ಯಾಂಪ್ನಲ್ಲಿರ್ತಕ್ಕಂಥ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ, ಬಸ್ ತಂಗುದಾಣ ಇದೆ. ಅಲ್ಲಿ ಬರ್ತಕ್ಕಂಥ ಬಸ್ಸಿಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಆ ನಿಲ್ದಾಣದಲ್ಲಿ ಕೂತ್ಕೊಳ್ತಾರೆ. ಆದರೆ ಇಲ್ಲಿ ಬಸ್ ನಿಲ್ಲಿಸುವುದಾದರೂ ಹೇಗೆ? ನೋಡಿ, ಗುಂಡಿ ಯಾವ ರೀತಿ ಇದೆ. ಸುಮಾರು ಮೊಣಕಾಲು ಮಠ ಗುಂಡಿ ಇದೆ. ಆದರೂ ಕೂಡ ಈವರೆಗೆ ಯಾವ ಜನಪ್ರತಿನಿಧಿಯೂ ಕೂಡ ಇದು ಮಾಯಕೊಂಡ ಕ್ಷೇತ್ರಕ್ಕೆ ಸೇರಿರುವಂಥದ್ದು. ಆದರೂ ಕೂಡ ಯಾರೂ ಇದುವರೆಗೆ ಈ ಕಡೆ ಗಮನ ಹರಿಸಿಲ್ಲ. ನೋಡಿ, ಇದು ಚಿರುಡೋಣಿ ಕ್ಯಾಂಪ್ನಲ್ಲಿರ್ತಕ್ಕಂಥ ಗುಂಡಿ. ಇದು ನೋಡಿ, ವಾಹನಗಳ ದಿನನಿತ್ಯ ರೈತರ ಟ್ರ್ಯಾಕ್ಟರ್ಗಳು ಮತ್ತು ವಾಹನ ಸುಮಾರು ಸಾವಿರಾರು ಬೈಕ್ಗಳು ಓಡಾಡ್ತಾ ಇರ್ತವೆ. ಬಸ್ಸುಗಳು, ಸರ್ಕಾರಿ ಬಸ್ಸುಗಳಾಗಿರ್ಬೋದು, ಖಾಸಗಿ ಬಸ್ಸುಗಳು. ನೋಡಿ, ಇದು ಮತ್ತು ಯಾವುದು ಅಂತ ಹೇಳಿದ್ರೆ ಚಿರುಡೋಣಿಯಿಂದ ಸಂಗಳ್ಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಇದು. ನೋಡಿ, ಈ ರಸ್ತೆ ಯಾವ ರೀತಿ ಇದೆ ನೋಡಿ. ಎಲ್ಲಿಯೂ ಕೂಡ ರಸ್ತೆ ಸಮತಟ್ಟಾಗಿಲ್ವೇ ಇಲ್ಲ. ಸುಮಾರು 10 ವರ್ಷ ಆದರೂ ಕೂಡ ಈ ರಸ್ತೆ ಇನ್ನು ದುರಸ್ತಿಯನ್ನೇ ಕಂಡಿಲ್ಲ. ಸುಮಾರು 10 ವರ್ಷ ಆದರೂ ಕೂಡ ಈ ರಸ್ತೆಗೆ ಡಾಂಬರೀಕರಣ ಅಂತೂ ಆಗೇ ಇಲ್ಲ. ಅದು ಯಾವಾಗ ಆಗಿತ್ತೋ ಸುಮಾರು 10 ವರ್ಷಗಳ ಆಚೆಗೆ ಅಂದರೆ ಸುಮಾರು 15 ವರ್ಷ ಆಗಿರ್ಬೋದೇನೋ. ಆಗ ಡಾಂಬರನ್ನು ಕಂಡಿರ್ತಕ್ಕಂಥ ಈ ರಸ್ತೆ ಈವರೆಗೂ ಕೂಡ ಯಾವ ದುರಸ್ತಿಯನ್ನು ಕಂಡಿಲ್ಲ, ಯಾವ ಡಾಂಬರನ್ನು ಕೂಡ ಕಂಡಿಲ್ಲ. ಆದರೂ ಕೂಡ ಈ ಮಾರ್ಗವಾಗಿ ಅನೇಕ ಸರ್ಕಾರಿ ಬಸ್ಗಳಾಗಿರ್ಬೋದು, ಸಾವಿರಾರು ವಾಹನಗಳ ಈ ರಸ್ತೆಯ ಮಾರ್ಗವಾಗಿ ದಾವಣಗೆರೆ ಪಟ್ಟಣಕ್ಕೆ ತೆರಳುವಂಥದ್ದಾಗಿದೆ. ನೋಡಿ, ಈ ಒಂದು ರಸ್ತೆಯ ದುಸ್ಥಿತಿಯನ್ನು ನೋಡಿ. ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಪ್ರಯಾಣಿಕರು ಪ್ರತಿದಿನ ತಮ್ಮ ಜೀವವನ್ನು ಕೈಲಿ ಹಿಡ್ಕೊಂಡೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಾದರೂ ಕೂಡ ಜಿಲ್ಲಾಡಳಿತ ಈ ಕಡೆ ಗಮನವನ್ನು ಹರಿಸಿ ಈ ರಸ್ತೆಯ ದುರಸ್ತಿ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳುವರೆ ಕಾದು ನೋಡಿ. ಇದು ಚನ್ನಗಿರಿ ತಾಲೂಕು ಬಸವಪಟ್ಟಣ ಹೋಬಳಿ ಚಿರುಡೋಣಿಯಲ್ಲಿರ್ತಕ್ಕಂಥ ರಸ್ತೆಯ ದುಸ್ಥಿತಿ ಇದಾಗಿದೆ.